ಆರೋಗ್ಯದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಆರೋಗ್ಯವೇ ಭಾಗ್ಯ. ದೇಹ ಮನಸ್ಸಿನ ಸಮತೋಲಿತ ಸ್ಥಿತಿಯನ್ನು ಆರೋಗ್ಯ ಅಂತ ಕರಿತೀವಿ. ಆರೋಗ್ಯದ ಮಹತ್ವವನ್ನು, ಅದರ ವಿವಿಧ ಆಯಾಮಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಯೂನಿಕ್ ಟ್ರೂತ್ನ ಸಂಸ್ಥಾಪಕರಾಗಿರುವಂತಹ ಮುರಳಿ ಬಿ ಲತಾ ಶಶಿಧರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಸರಿ, ಆರೋಗ್ಯ ಅಂದ ತಕ್ಷಣ ದೈಹಿಕ ಸುಸ್ಥಿತಿಯನ್ನು ಅಥವಾ ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತ್ರನೇ ಫೋಕಸ್ ಮಾಡೋದಿದೆ. ಇದರ ಹೊರತಾಗಿ ನಮಗೆ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾದ್ರೆ ನೀವೇನು ಹೇಳ್ತೀರಾ? ಆರೋಗ್ಯ ಅಂತ ಹೇಳಿದ್ರೇ ನಾವು ಮನಸ್ಸಿನ ಭಾವನೆಗಳ ಹಾಗೂ ದೇಹದ ಅಂತೇಳಿ ತಗೊಳ್ತೀವಿ. ಇಲ್ಲಿ ಮನಸ್ಸು ಅಂತ ಹೇಳಿದರೆ ನಮ್ಮ ಆಲೋಚನೆಗಳು ಅಂತ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋವಂಥದ್ದಿದೆ. ಸೊ ಇಲ್ಲಿ ಬೇಸಿಕಲಿ ಇದು ಮೂರು ಕೂಡ ತುಂಬ ಕನೆಕ್ಟೆಡ್. ಥಾಟ್, ಫೀಲಿಂಗ್ ಆ್ಯಂಡ್ ಬಾಡಿ ಅಂತ ಏನು ಹೇಳ್ತೀವಿ, ಇದು ಮೂರು ಕನೆಕ್ಟೆಡ್ ಆಗಿರೋವಂಥ ವಿಷಯ. ಇಲ್ಲಿ ಮೊದಲನೇದಾಗಿ ನಾವು ಆಲೋಚನೆಗಳನ್ನು ಯಾವ ರೀತಿ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ನಮಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ಇದುವರೆಗೂ. ನಾವು ದೇಹ ಅಂತ ಬಂದಾಗ ದೇಹದ ಯಾವುದೋ ರೀತಿ ನ್ಯೂನ್ಯತೆಗಳನ್ನು ನೋಡಿ ಆರೋಗ್ಯ ಹದಗೆಟ್ಟಿದೆ ಅಂತ ಅರ್ಥ ಮಾಡ್ಕೊತಿದ್ದೀವಿ. ಆದರೆ ದೇಹದ ಯಾವುದೇ ನ್ಯೂನ್ಯತೆ ಹಾಗೂ ಅದರ ಒಂದು ಡ್ಯಾಮೇಜ್ನ ಇವತ್ತು ನೋಡ್ತಾ ಇದ್ದೀವಿ, ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಆಲೋಚನೆ ಸರಿ ಇಲ್ಲದ ಕಾರಣ ಮತ್ತು ನಮ್ಮ ಭಾವನೆಗಳು ಸರಿ ಇಲ್ಲದ ಕಾರಣ. ಅದು ಮೂರನೇ ಲೆವೆಲ್ ಅಂದರೆ ಥರ್ಡ್ ಸ್ಟೇಜಲ್ಲಿ ನಮಗೆ ಕಾಣಿಸ್ತಾ ಇರೋವಂಥದ್ದು. ಈ ವಿಷಯನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಇದನ್ನು ಅರ್ಥ ಮಾಡ್ಕೋಬೇಕಪ್ಪ ನೈಸ್ ವೇಯಲ್ಲಿ ಅಂತ ಹೇಳಿದ್ರೆ ಮೆಂಟಲ್, ಎಮೋಷ್ನಲ್, ಫಿಸಿಕಲ್ ಹೆಲ್ತ್ ಮೂರೂ ಸರಿಯಾಗಿ ಇರಬೇಕು. ಇದು ಯಾವಾಗ ಸಿಂಕ್ರನೈಸ್ ಆಗ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿಯಲ್ಲಿ, ಅವನ ಆರೋಗ್ಯ ಮಾತ್ರ ತುಂಬ ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಆದರೆ ಎಲ್ಲರೂ ಇವತ್ತು ಮ್ಯಾಕ್ಸಿಮಮ್ ದೇಹದ ಕಡೆ ಫೋಕಸ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ನನಗೆ ಕೋಲ್ಡ್ ಆಯಿತು ಅಥವಾ ಹೊಟ್ಟೆ ನೋವು ಬರ್ತಿದೆ, ಕಾಲು ನೋವು ಬರ್ತಿದೆ, ಸೊ ಇದಕ್ಕೆ ನಾವು ಟ್ರೀಟ್ಮೆಂಟ್ ತೊಗೊಳೋವಂಥದ್ದನ್ನು ಮ್ಯಾಕ್ಸಿಮಮ್ ನೋಡ್ತಾ ಇದ್ದೀವಿ. ಅದಕ್ಕೆ ತೊಗೊಂಡ್ರೆ ನಮಗೆ ಆ ಒಂದು 2 ದಿನ 3 ದಿನ ಮಾತ್ರ ನಮಗೆ ಅದು ರಿಲ್ಯಾಕ್ಸ್ ಥರ ಫೀಲ್ ಆಗುತ್ತೆ. ನೋ, ವಿ ಹ್ಯಾವ್ ಟು ವರ್ಕ್ ಅಟ್ ಅ ರೂಟ್ ಲೆವೆಲ್. ರೂಟ್ ಲೆವೆಲ್ ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳಲ್ಲಿ ವರ್ಕ್ ಮಾಡುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಈ ವಿಷಯನ ನಾನು ತುಂಬ ಡೀಟೇಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಥಾಟ್ ಪ್ರೋಸೆಸ್ನ, ಬಟ್ ಇವಾಗ ಥಾಟ್ ಪ್ರೋಸೆಸ್ ಅಥವಾ ಆಲೋಚನೆಗಳು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಸೊ ಇದ್ರ ಮೇಲೆ ಹೇಗೆ ವರ್ಕ್ ಮಾಡೋದು? ಓಕೆ, ಆಲೋಚನೆಗಳು ಅಂತ ಹೇಳಿದಾಗಲೇ ಮೇಡಮ್, ಒಬ್ಬ ವ್ಯಕ್ತಿಗೆ ಸೈನ್ಸ್ ಹೇಳ್ತಾ ಇದೆ, ಪ್ರೂವನ್ ಸೈಂಟಿಫಿಕ್ ಮೆಥಡ್ ಇದೆಲ್ಲ. ಸೊ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 60,000 ಆಲೋಚನೆಗಳು ಬರುತ್ತೆ. ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮ್ಯಾಕ್ಸಿಮಮ್ 60,000 ಒಂದು ಥಾಟ್ಸ್ಗಳು ಬರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಯಾರಿಗೆ ಅನಾರೋಗ್ಯ ಸ್ಥಿತಿ ಇದೆ ಅವರಿಗೆ 60,000 ಅಲ್ಲ, ಅದು 80,000 ಬೇಕಾದರೂ ಆಗ್ಬೋದು, 90,000 ಬೇಕಾದರೂ ಆಗ್ಬೋದು. ಆರೋಗ್ಯವಂತ ಮನುಷ್ಯನಿಗೆ 60,000 ಆಲೋಚನೆಗಳು ಬರುತ್ತೆ. ಅದರಲ್ಲಿ 70-75% ನೆಗೆಟಿವ್ ಆಲೋಚನೆಗಳಿರುತ್ತೆ ಅಂತ ಹೇಳ್ತೀವಿ, ಅಥವಾ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ ನಾವು. ಆಲೋಚನೆಗಳು ಅಂದರೆ ಥಾಟ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಸೊ ಇಲ್ಲಿ ಈ ಒಂದು 75% ಆಫ್ ದ ನೆಗೆಟಿವ್ ಥಾಟ್ಸ್ಗಳು ಯಾಕೆ ಬರುತ್ತೆ? ಅದರಿಂದ ನಮಗೆ ಅನಾರೋಗ್ಯ ಆಗ್ತಾ ಇದೆ. ಸೊ ಈ ಒಂದು ನೆಗೆಟಿವ್ ಥಾಟ್ಸ್ಗಳು ನಮ್ಮ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ನಾನು ಅಮ್ಮನ ಹೊಟ್ಟೆ ಒಳಗೆ ಇರಬೇಕಾದ್ರಿಂದ ಹಿಡ್ದು ಅಮ್ಮ ಯಾವ ರೀತಿಯಾದಂಥ ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳನ್ನು ಒಳಗೊಂಡಿದ್ರು ಅದರ ಬೇಸಲ್ಲಿ ನಮಗೆ ಮೆಮೊರೀಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಜೊತೆಯಲ್ಲಿ 1ನೇ ದಿನದಿಂದ 6ನೇ ವರ್ಷದ ತನಕ ಮಗು ಯಾವ ರೀತಿಯಾದಂಥ ಒಂದು ವಾತಾವರಣದಲ್ಲಿ ಬೆಳೆಯುತ್ತೆ, ಎಷ್ಟು ಪಾಸಿಟಿವ್ ಎನ್ವಾರ್ಮೆಂಟ್ ಇರುತ್ತೆ ಮತ್ತು ಎಷ್ಟು ನೆಗೆಟಿವ್ ಎನ್ವಾರ್ಮೆಂಟ್ ಇರುತ್ತೆ, ಎಲ್ಲದನ್ನೂ ತೊಗೊಂಡಿರುತ್ತೆ. ಅದರ ಬೇಸಲ್ಲಿ ನಮಗೆ ಇವತ್ತು ಆಲೋಚನೆಗಳು ಬರ್ತಾ ಇದೆ. ಆದರೆ ನಮಗೆ ಇದ್ರ ಬಗ್ಗೆ ಸಂಪೂರ್ಣ ಕ್ಲಾರಿಟಿ ಇಲ್ಲ. ಸೊ ನಾನು ಇದನ್ನು ತುಂಬ ಡೀಟೇಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಪಾಸಿಟಿವ್ ಥಾಟ್ಸ್ ಯಾವೊಬ್ಬ ವ್ಯಕ್ತಿಗೆ ಬರುತ್ತಪ್ಪ ಅಂತ ಹೇಳಿದ್ರೆ ಅವನ ಜೀವನದಲ್ಲಿ, ಅಂದರೆ ಅಮ್ಮನ ಹೊಟ್ಟೆ ಒಳಗೆ ಇರಬೇಕಾದ್ರಿಂದ ಹಿಡಿದು 1ನೇ ವರ್ಷದಿಂದ 6ನೇ ವರ್ಷದ ತನಕ ಬರೀ ಪಾಸಿಟಿವ್ ಎನ್ವಾರ್ಮೆಂಟೇ ಇದ್ದು, ರೈಟ್ ಎನ್ವಾರ್ಮೆಂಟೇ ಇದ್ದು, ಅಮ್ಮನೂ ಕೂಡ ಎಲ್ಲ ರೀತಿಯಾದಂಥ ಪಾಸಿಟಿವ್ ಆಲೋಚನೆಗಳಲ್ಲಿ ಇದ್ದರೆ ಮಾತ್ರ ಆ ಒಬ್ಬ ವ್ಯಕ್ತಿಗೆ ಯಾವಾಗಲೂ ರೈಟ್ ಥಾಟ್ಸ್ ಮತ್ತು ಪಾಸಿಟಿವ್ ಥಾಟ್ಸ್ ಬರುತ್ತೆ. ಎಷ್ಟೋ ಒಂದ್ಸತಿ ಫ್ಯಾಮಿಲಿ ಅಂತ ಬಂದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗುತ್ತೆ. ಕೆಲವೊಬ್ರು ಜೋರಾಗಿ ಮಾತಾಡ್ತಾರೆ, ಕೆಲವೊಬ್ರು ನಮ್ಮನ್ನು ಇಷ್ಟಪಡಲ್ಲ, ಅಥವಾ ನಮ್ಮ ಮ್ಯಾಥಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂದ ತಕ್ಷಣ ಏನಾಗುತ್ತೆ, ನಮ್ಮ ಥಾಟ್ಸ್ಗಳು ನೆಗೆಟಿವ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಅಮ್ಮ ಯಾವ ರೀತಿಯಾಗಿ ನೆಗೆಟಿವ್ ಫೀಲಿಂಗ್ಸ್ ಥಾಟ್ಸಲ್ಲಿ ಇದ್ದರೂ ಆ ಏಜಲ್ಲಿ ಅದು ಮಗುಗೆ ಎಲ್ಲ ರೀತಿ ಸ್ಟೋರ್ ಆಗ್ತಾ ಹೋಗುತ್ತೆ. ಇವತ್ತು ನಾವಾಗಲಿ ನೀವಾಗಲಿ ಪಾಸಿಟಿವ್ ಥಾಟ್ಸ್ನ ತೊಗೊಳಕ್ಕೆ ಆಗ್ತಾ ಇಲ್ಲ, 70-75% ಬರೀ ನೆಗೆಟಿವ್ ಥಾಟ್ಸೇ ಬರ್ತಿದೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ನಮ್ಮ ಮೆಮೊರಿಗೆ ಸಂಬಂಧಪಟ್ಟಿದ ವಿಷಯ ಆಗಿರುತ್ತೆ. ಸೊ ಹಾಗಾಗಿ ಅರ್ಲಿ ಚೈಲ್ಡ್ಹುಡ್ಡಲ್ಲಿ ನಾವು ಒಂದು ರೈಟ್ ಎನ್ವೈರನ್ಮೆಂಟ್ ತೊಗೊಳೋದು ತುಂಬ ತುಂಬ ಇಂಪಾರ್ಟೆಂಟ್.
ಸರ್, ಇವಾಗ ಹೇಳಿದ್ರಿ 3 ವಿಧವಾಗಿ ನೀವು ವಿಂಗಡಿಸ್ತೀರಾ ಆರೋಗ್ಯ ಅಂದರೆ ಮೆಂಟಲ್, ಎಮೋಷನಲ್, ಫಿಸಿಕಲ್ ಅಂತ. ಈಗ ನಮಗೆ ಸೈಕಾಲಜಿಕಲಿ ಅಷ್ಟೊಂದು ಅರಿವು ಇರೋದಿಲ್ಲ, ನಾವು ಮೆಂಟಲ್ ಹೆಲ್ತ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಥವಾ ಬೇಡವಾ ಏನು ಅಂತಾನೂ ಗೊತ್ತಿರೋದಿಲ್ಲ, ಏನು ಆಗ್ತಾ ಇದೆ ಅನ್ನೋದನ್ನು ಫೀಲ್ ಬರೋದಿಲ್ಲ ಎಷ್ಟೋ ಜನಕ್ಕೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಿ ಮೇಡಮ್, ಥಾಟ್ಸ್ ಅಂತ ಹೇಳಿದ್ರೇ ಅದರಲ್ಲಿ ವಿಧವಾದ ಥಾಟ್ಸ್ಗಳಿದೆ. ಲೆಟ್ ಮಿ ಎಕ್ಸ್ಪ್ಲೈನ್ ದ್ಯಾಟ್. ಈಗ ಪಾಸಿಟಿವ್ ಥಾಟ್ ಅಂತ ಹೇಳ್ತೀವಿ, ನೆಗೆಟಿವ್ ಥಾಟ್ ಅಂತ ಹೇಳ್ತೀವಿ, ಕ್ರಿಯೇಟಿವ್ ಥಾಟ್ ಅಂತ ಹೇಳ್ತೀವಿ, ಇನೋವೇಟಿವ್ ಥಾಟ್ ಅಂತ ಹೇಳ್ತೀವಿ, ವೇಸ್ಟ್ ಥಾಟ್ ಅಂತ ಹೇಳ್ತೀವಿ, ನ್ಯೂಟ್ರಲ್ ಥಾಟ್ಸ್. ದೇರ್ ಆರ್ ಮೆನಿ ಥಾಟ್ಸ್. ಈ ಥರ ಹುಡುಕೊಂಡು ಹೋದರೆ ನಮಗೆ ತುಂಬ ಸಿಗ್ತಾ ಹೋಗುತ್ತೆ. ಸೊ ಇದೆಲ್ಲದೂ ಕೂಡ ನಮಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಆಗೋಗಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆಯೇ ನನಗೆ ಇವಾಗ ಥಾಟ್ಸ್ಗಳು ಬರ್ತಿರುತ್ತೆ. ಅದು ಪಾಸಿಟಿವ್ ಥಾಟ್ ಆದರೂ ಇರ್ಬೋದು ಅಥವಾ ನೆಗೆಟಿವ್ ಥಾಟ್ ಆದರೂ ಇರ್ಬೋದು. ನನ್ನ ಚಿಕ್ಕ ವಯಸ್ಸಿನಲ್ಲಿ ಯಾರಾದರೂ ನನಗೆ ನೋವು ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ಕ್ರಿಟಿಸೈಸ್ ಮಾಡಿದ್ದಾರೆ ಅಥವಾ ಹರ್ಟ್ ಮಾಡಿದ್ದಾರೆ, ಒಟ್ಟಿಗೆ ನನ್ನ ಮನ ನೋಯಿಸಿದ್ದಾರೆ ಅಂತ ಹೇಳಿದ್ರೆ ಅದು ಮೆಮೊರಿ ಸ್ಟೋರ್ ಆಗಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿನ ನಾನು ಜೀವನದಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿನ ನಾನು ಮಾತಾಡಿಸಬೇಕಾದ್ರೆ ನನಗೆ ಇದೆಲ್ಲ ಮೆಮೊರಿಗಳನ್ನು ಬೇಸಾಗಿ ಇಟ್ಕೊಂಡೆ ನನಗೆ ಥಾಟ್ಸ್ಗಳು ನನ್ನ ಬ್ರೈನ್ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಎಷ್ಟೊಂದು ವ್ಯಕ್ತಿಗಳ ಜೀವನದಲ್ಲಿ ಏನಾಗುತ್ತೆ, ಈ ರೀತಿಯಾದಂಥ ನೆಗೆಟಿವ್ ಮೆಮೊರೀಸ್ಗಳೇ ಜಾಸ್ತಿ ಆಗಿರೋ ಕಾರಣ ಅವರು ಆ್ಯಕ್ಚುಲಾಗಿ ಜಾಸ್ತಿ ನೆಗೆಟಿವ್ ಥಾಟ್ಸ್ಗಳನ್ನೇ ಅವ್ರ ಬ್ರೈನ್ ಅವ್ರಿಗೆ ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬಿಡುತ್ತೆ. ಅಂಥ ವ್ಯಕ್ತಿಗಳಲ್ಲಿ ಮಾತ್ರನೇ ನಾವು ಇವತ್ತು ದೇಹದ ಆರೋಗ್ಯ ಸ್ಥಿತಿ ಕುಂಠಿತ ಆಗಿದೆ ಅಂತ ಅರ್ಥ ಮಾಡ್ಕೊಳಕ್ಕಾಗ್ತಿದೆ. ಇದೇ ರೀತಿ ಎಲ್ಲರ ಜೀವನದಲ್ಲೂ ಆಗ್ಬೇಕಂತ ಇಲ್ಲ. ಸೊ ಅವ್ರಿಗೆ ಎನ್ವೈರನ್ಮೆಂಟ್ ಏನಿತ್ತು ಚೈಲ್ಡ್ಹುಡ್ಡಲ್ಲಿ ಅದ್ರ ಬೇಸಲ್ಲಿ ಥಾಟ್ಸ್ಗಳು ಬರುತ್ತೆ. ಥಾಟ್ ಅಂದರೆ ಎಕ್ಸಾಕ್ಟಾಗಿ ಏನಪ್ಪ ಅಂತ ಹೇಳಿದ್ರೆ, ಬೇಸಿಕಲಿ ನಾವು ಯಾವ ಒಂದು ವಿಷಯನ ಯಾವ ರೀತಿ ಮಾಡಬೇಕು ಅಂತ ಒಂದು ವಿಚಾರ ನಮ್ಮ ಮನಸ್ಸಿಗೆ ಬರುತ್ತೆ, ಅದನ್ನು ನಾವು ಥಾಟ್ ಅಂತ ಕರಿಬೋದು, ಆಲೋಚನೆ ಅಂತ ಕರಿಬೋದು. ಆಲೋಚನೆ ಮತ್ತು ಯೋಚನೆ ಅನ್ನೋ 2 ವಿಚಾರ ಬರುತ್ತೆ. ಎಷ್ಟೊಂದು ದೊಡ್ಡ ವ್ಯಕ್ತಿಗಳು ಅಥವಾ ನಮ್ಮ ಹಿರಿಯರುಗಳು ಅವರು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ನಮ್ಮ ಬ್ರೈನ್ ಏನು ಮಾಡಬೇಡ ಅದನ್ನೇ ಮಾಡುತ್ತೆ. ಯೋಚನೆ ಅಂದ್ರೇನೆ ನನ್ನ ಜೀವನದ ಕೆಲವು ತಪ್ಪು ಅಥವಾ ಬೇಜಾರು ಕಷ್ಟಗಳನ್ನು ಮೆಲುಕು ಹಾಕೋದಂದ್ರೇನೆ ಯೋಚನೆ. ನಾವು ಇನ್ನು ಮುಂದೆ ಯಾರಿಗೂ ಕೂಡ ಮಾತಾಡುವಾಗ ಯೋಚನೆ ಮಾಡಬೇಡ ಅಂತ ಹೇಳಬಾರ್ದು, ನಾವು ಆಲೋಚನೆ ಮಾಡು ಅಂತ ಹೇಳಬೇಕು. ಅಂದರೆ ಪ್ರಾಬ್ಲಮ್ ರಿಲೇಟೆಡ್ಡೇ ನಾವು ಜಾಸ್ತಿ ಥಿಂಕ್ ಮಾಡ್ತಿದ್ದೀವಿ, ಅದನ್ನು ನಾವು ಯೋಚನೆ ಅಂತ ಕರಿತೀವಿ. ಯಾವುದೋ ಒಂದು ಪ್ರಾಬ್ಲಮಿಗೆ ನೀವು ಸೊಲ್ಯೂಷನ್ ಹುಡುಕ್ಬೇಕು ಅಂತ ಬಂದಾಗ ಅದನ್ನು ಆಲೋಚನೆ ಅಂತ ಕರಿತೀವಿ. ನಮ್ಮ ಬ್ರೈನಿಗೆ ನಾವು ಯಾವ ರೀತಿಯಾದಂಥ ಇನ್ಪುಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ ಅದ್ರ ಪ್ರಕಾರನೇ ಅದು ಎಕ್ಸಿಕ್ಯೂಷನ್ಸ್ ಮಾಡ್ತಾ ಹೋಗುತ್ತೆ, ಅಂದರೆ ಥಾಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ ನಾವು. ಸೊ ನಾವು ಇನ್ನು ಮುಂದೆ ಎಲ್ರಿಗೂ ಆಲೋಚನೆ ಮಾಡಿ ಅಂತ ಹೇಳಿದಾಗ ಅವರು ಆಗೋಗಿರೋ ಬೇಜಾರು ಅಥವಾ ಕಷ್ಟನ ಬಿಟ್ಟು ಏನು ಮಾಡಬೇಕು ಅನ್ನೋದ್ರ ಕಡೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಾಗುತ್ತೆ. ಓಕೆ, ನೀವು ಹೇಳಿದ್ರಿ ಈಗ ಸಂದರ್ಭಕ್ಕೆ ಅನುಗುಣವಾಗಿ ಮೆಮೊರೀಸ್ ಕ್ರಿಯೇಟ್ ಆಗಿರುತ್ತೆ. ಆ ಮೆಮೊರೀಸ್ ಡಿಪೆಂಡ್ ಅಂದರೆ ಬೇಸ್ಡ್ ಆನ್ ದೋಸ್ ಮೆಮೊರೀಸ್ ನಮಗೆ ಆಲೋಚನೆಗಳು ಅಥವಾ ಥಾಟ್ಸ್ ಬರುತ್ತೆ ಅಂತ. ಈಗ ನಾವು ಮಾನಸಿಕ ಆರೋಗ್ಯ ನೋಡ್ತಾ ಹೋದ್ರೆ ಓವರ್ ಥಿಂಕಿಂಗ್ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿಬಿಟ್ಟಿದೆ. ಅದು ನೆಕ್ಸ್ಟ್ ಭವಿಷ್ಯದಲ್ಲಿ ಮಾನಸಿಕ ಖಿನ್ನತೆ, ಡಿಪ್ರೆಷನ್ಗೂ ಕೂಡ ಒಳಪಡಿಸುವಂತ ಸ್ಥಿತಿ ನಿರ್ಮಾಣ ಆಗಬಹುದು. ಸೊ ಇಂಥವ್ರಿಗೆ ಏನ್ ಪರಿಹಾರ ಇದೆ? ಅದು ಯಾಕಂದ್ರೆ ಕೆಲವು ಸಲ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಿಚುವೇಶನ್ಸ್ ಅಥವಾ ಥಿಂಕ್ ಮಾಡೋದು ಅವ್ರ ಅರಿವಿಗೆನೆ ಬಂದಿರೋದಿಲ್ಲ. ಸೊ ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಸೊ ನೀವು ಕೇಳ್ತಾ ಇರೋದು ಇವಾಗ ಓವರ್ ಥಿಂಕಿಂಗ್ಗೆ ಸೊಲ್ಯೂಷನ್ ಏನಂತ. ಸೊ ನನ್ನ ರಿಸರ್ಚ್ ಪ್ರಕಾರ ಯಾವ ಒಬ್ಬ ವ್ಯಕ್ತಿಗೆ ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ ಆ ವ್ಯಕ್ತಿಗೆ ಮಾತ್ರ ನಾವು ರೈಟ್ ಥಿಂಕಿಂಗ್ ಮಾಡೋಕ್ಕಾಗತ್ತೆ ಅಥವಾ ಸೊಲ್ಯೂಷನ್ಸ್ ಹುಡುಕೋಕ್ಕಾಗತ್ತೆ ಅಂತ ಹೇಳ್ತೀವಿ. ಯಾವೊಬ್ಬ ವ್ಯಕ್ತಿಗೆ ಲಾಜಿಕಲ್ ಇಂಟೆಲಿಜೆನ್ಸ್ ಕಡಿಮೆ ಇರುತ್ತೆ ಆ ವ್ಯಕ್ತಿ ಓವರ್ ಥಿಂಕಿಂಗ್ ಮಾಡ್ತಾರೆ ಅಂತ ಹೇಳ್ತೀವಿ ನಾವು. ಸೊ ಇವಾಗ ಅವ್ರು ಯಾಕೆ ಓವರ್ ಥಿಂಕಿಂಗ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾಕೆಂದ್ರೆ ಇದು ತುಂಬಾ ಜನರಲ್ಲಿ ಇರುವಂತ ಒಂದು ಪ್ರಾಬ್ಲಮ್. ಸೊ ಯಾರೇ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ಅವ್ರ ಜೀವನದಲ್ಲಿ ಯಾವುದೋ ಒಂದು ವಿಚಾರಕ್ಕೆ, ಅಂದ್ರೆ ಸೆಲ್ಫ್ ಡೆವಲಪ್ಮೆಂಟ್ಗೆ ಇರ್ಬೋದು ಅಥವಾ ಫ್ಯಾಮಿಲಿ ಡೆವಲಪ್ಮೆಂಟ್ಗೆ ಇರ್ಬೋದು ಅಥವಾ ಕೆರಿಯರ್ ಡೆವಲಪ್ಮೆಂಟ್ಗೆ ಇರ್ಬೋದು ಅಥವಾ ರಿಲೇಷನ್ಶಿಪ್ ಡೆವಲಪ್ಮೆಂಟ್ಗೆ ಇರ್ಬೋದು, ಅವರು ಸೊಲ್ಯೂಷನ್ಸ್ಗಳನ್ನ ಹುಡುಕ್ತಾ ಇದ್ದಾರೆ. ಆದ್ರೆ ಅವರು ಬೇರೆಯವ್ರ ಹತ್ರ ಅದನ್ನ ಹೇಳ್ಕೊಳ್ತಾ ಇಲ್ಲ. ಸೊ ನನಗೆ ಸೊಲ್ಯೂಷನ್ ಕೊಡಿ, ನನಗೆ ಇದು ಗೊತ್ತಾಗ್ತಿಲ್ಲ ಅಂತ ಅದನ್ನ ಕೇಳುವಂತ ವಿಧಾನ ಅವ್ರಿಗೆ ಗೊತ್ತಿಲ್ಲ. ಕೆಲವೊಂದು ಸತಿ ಅವ್ರು ಚಿಕ್ಕ ವಯಸ್ಸಲ್ಲಿ ಕೇಳಿರಬಹುದು, ಆದರೆ ಅದಕ್ಕೆ ಉತ್ತರ ಇನ್ನೊಬ್ರು ಹೇಳ್ದೇ ಇರೋ ಕಾರಣ ಅವ್ರು ಕೇಳೋದನ್ನೇ ಬಿಡ್ತಾ ಹೋಗ್ತಾ ಇದ್ದಾರೆ. ಸೊ ಇವಾಗ ನಾನು ಯಾರ ಹತ್ರನೂ ನನ್ನ ಭಾವನೆ ಹೇಳ್ಕೊಳ್ತಾ ಇಲ್ಲ, ನನ್ನ ಸೊಲ್ಯೂಷನ್ ಬೇಕಂತ ಕೇಳ್ತಾ ಇಲ್ಲ ಅಂದ್ರೆ ಅದು ಆಪೋಸಿಟ್ ವ್ಯಕ್ತಿಗೂ ಗೊತ್ತಾಗಲ್ಲ. ಸೊ ನನ್ನ ಬ್ರೈನಿಗೆ ಸೊಲ್ಯೂಷನ್ ಹುಡುಕುವಂತ ಕ್ಯಾಲಿಬರ್ ಇರಲ್ಲ. ಅವಾಗ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಥವಾ ಆ ವ್ಯಕ್ತಿ ಏನ್ ಮಾಡ್ತಾ ಹೋಗ್ತಾರೆ, ಓವರ್ ಥಿಂಕಿಂಗ್ ಮಾಡ್ತಾ ಹೋಗ್ತಾರೆ. ಜೊತೆಯಲ್ಲಿ ಓವರ್ ಥಿಂಕಿಂಗ್ ಮಾಡೋರು ನೆಗೆಟಿವ್ ಥಿಂಕಿಂಗ್ ಅನ್ನೂ ಮಾಡ್ತಾ ಇರ್ತಾರೆ.
ಓಕೆ. ಸೊ ಅವರು ಓವರ್ ಥಿಂಕಿಂಗ್ ಮಾಡ್ತಿರೋರು ನೆಗೆಟಿವ್ ಥಿಂಕಿಂಗ್ ಮಾಡಲ್ಲ ಅಂತ ಎಲ್ಲೂ ಇಲ್ವೇ ಇಲ್ಲ. ಹೌದು. ಸೊ ಅವ್ರು ನೆಗೆಟಿವ್ ಥಿಂಕಿಂಗೇ ಮಾಡ್ತಿರ್ತಾರೆ ಬಿಕಾಸ್ ಅವ್ರಿಗೆ ರೈಟ್ ಥಿಂಕಿಂಗ್ ಹೆಂಗೆ ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಇದಕ್ಕೆ ನಾವು ಹೇಳ್ತೀವಿ ಸೈಕಾಲಜಿಕಲಿ ಥಾಟ್ ಶಿಫ್ಟಿಂಗ್ ಅಂತ ಕರಿತೀವಿ. ಸೊ ಇವಾಗ ನನಗೆ ದುಃಖ ಆಗ್ತಾ ಇದೆ, ನಾನು ಸಂತೋಷವಾಗಿರ್ಬೇಕು. ಸೊ ಇವಾಗ ನೀವು ಚಿಕ್ಕ ವಯಸ್ಸಲ್ಲಿ ಮಗು ಇರ್ತೀರಿ, ಆ ಮಗುಗೆ ಅಳ್ತಾ ಇರ್ಬೇಕಾದ್ರೆ ಏನು ಹೇಳ್ತೀವಿ, ಅಳ್ಬೇಡ ಅಳ್ಬೇಡ ಅಂತಾನೆ ಹೇಳ್ತಿರ್ತೀವಿ. ಅಂದರೆ ನಮ್ಮ ಬ್ರೈನಿಗೆ ಏನು ಮಾಡಬೇಡ ಅಂತ ಹೇಳ್ತೀವಿ ಅದನ್ನೇ ಮಾಡುತ್ತೆ. ಸೊ ಎಲ್ಲ ತಾಯಂದ್ರು ಅಥವಾ ಟೀಚರ್ಸ್ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅಳ್ತಿರೋ ಮಗುಗೆ ನಗು ಅಂತ ಹೇಳಬೇಕು. ಅಲ್ಲಿಂದನೇ ಥಾಟ್ ಶಿಫ್ಟ್ ಮಾಡೋದನ್ನ ಕಲಿಸಿದ್ವಿ ಅಂದರೆ ಮಗು ನಗೋದು ಹೇಗೆ ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಪ್ಪ ಅಮ್ಮ ನಗೋದ್ರ ಬಗ್ಗೆ ಅವ್ರು ಸ್ಮೈಲ್ ಮಾಡಿದಾಗ ಮಗುಗೆ ಓ ಇದು ನಗೋದು ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನಾವು ಬಳಸ್ತಾ ಇರೋಂಥ ವಿಧಾನಗಳಲ್ಲೇ ತಪ್ಪಿರಬೇಕಾದ್ರೆ ಅದು ಚೈಲ್ಡ್ಹುಡ್ಡಲ್ಲೇ ಈ ರೀತಿ ಡ್ಯಾಮೇಜನ್ನು ಮಾಡ್ತಾ ಇದೆ. ಅದಕ್ಕೆ ಆ ವ್ಯಕ್ತಿ ಫ್ಯೂಚರಲ್ಲಿಯೂ ಸಹ ಓವರ್ ಥಿಂಕಿಂಗನ್ನೇ ಜಾಸ್ತಿ ಮಾಡ್ತಾ ಇದ್ದಾನೆ, ನೆಗೆಟಿವ್ ಥಿಂಕಿಂಗನ್ನೇ ಜಾಸ್ತಿ ಮಾಡ್ತಿದ್ದಾನೆ. ಅದು ಓವರ್ ಎ ಪೀರಿಯಡ್ ನಮ್ಮ ಫಿಸಿಕಲ್ ಹೆಲ್ತ್ಗೆ ಗ್ಯಾರಂಟಿ ಡ್ಯಾಮೇಜ್ ಮಾಡೇ ಮಾಡುತ್ತೆ. ಓಕೆ, ಇದು ಒಂದು ಒಳ್ಳೆ ಟಿಪ್ ಅಂತ ಹೇಳ್ಬೋದು. ಯಾಕಂದರೆ ನೆಗೆಟ್ ಮಾಡೋದಕ್ಕಿಂತ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುವಂಥ ವರ್ಡ್ಸ್ ಕೂಡ ಯೂಸ್ ಮಾಡೋದು ಬಹಳನೇ ಮುಖ್ಯ ಆಗುತ್ತೆ. ಓಕೆ, ಸೊ ಈಗ ಮೈಂಡ್ಫುಲ್ನೆಸ್ ಇದನ್ನು ಡೆವಲಪ್ ಮಾಡೋದು ಹೇಗೆ, ಅಥವಾ ಮೆಂಟಲ್ ಹೆಲ್ತ್ನ ನಾವು ಹೇಗೆ ಕಾಪಾಡ್ಕೋಬೋದು, ಇದಕ್ಕೇನು ದಾರಿಗಳಿದೆ? ಎಸ್, ಮೈಂಡ್ಫುಲ್ನೆಸ್ ಅಂತ ಹೇಳಿದ್ರೆ ಮೇಡಮ್, ನೀವು ಯಾವುದೇ ಒಂದು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮದು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇರಬೇಕು. ಸೊ ನೀವು ಪಾತ್ರೆ ಬೆಳಗ್ತಾ ಇರ್ಬೋದು, ಇಲ್ಲ ಕಸ ಹೊಡಿತಾ ಇರ್ಬೋದು, ಇಲ್ಲ ಬಟ್ಟೆ ಕ್ಲೀನ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಪ್ರೊಫೆಷನ್ ಸಂಬಂಧಪಟ್ಟಿದ್ದು ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ನೀವಲ್ಲೂ ಕಂಪ್ಲೀಟ್ ಇನ್ವಾಲ್ವ್ಮೆಂಟನ್ನ ತೋರಿಸ್ಬೇಕಾಗತ್ತೆ. ನೀವು ಯಾವುದೇ ಕೆಲಸದಲ್ಲಿ ಸಂಪೂರ್ಣ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದೀರಾ, ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದು ಪಾಸ್ಟ್ ವಿಚಾರಗಳ ಬಗ್ಗೆ ಆಲೋಚಿಸಬಾರ್ದು ಅಥವಾ ಥಿಂಕ್ ಮಾಡಬಾರ್ದು, ಅಥವಾ ಯಾವುದೋ ಕೆಲಸ ಮಾಡಬೇಕಾಗಿರೋದ್ರ ಕಡೆ ನೀವು ಆಲೋಚನೆ ಮಾಡಬಾರ್ದು. ಸೊ ಈ ರೀತಿ ನೀವು ಹಿಂದಿಂದು ಅಥವಾ ಮುಂದಿಂದು ಏನಾದರೂ ಥಿಂಕ್ ಮಾಡ್ತಿದ್ದೀರಾ ಯಾವುದೋ ಒಂದು ಕೆಲಸ ಮಾಡಬೇಕಂದ್ರೆ ಅಂದರೆ ಅಲ್ಲಿ ಮೈಂಡ್ಫುಲ್ನೆಸ್ ಇರಲ್ಲ. ಸೊ ನೀವು ಯಾವುದೇ ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ಗಮನ ಹರಿಸಿದ್ದೀರಿ ಅಂದರೆ ಅಲ್ಲಿ ನಿಮಗೆ ಮೈಂಡ್ಫುಲ್ನೆಸ್ ಸಿಗುತ್ತೆ. ಎಲ್ಲಿ ಮೈಂಡ್ಫುಲ್ನೆಸ್ ಓರಿಯೆಂಟೆಡ್ ಪ್ರೊಫೆಷನ್ ಅಥವಾ ಆ್ಯಕ್ಟಿವಿಟೀಸ್ ಯಾವುದೇ ಒಬ್ಬ ವ್ಯಕ್ತಿ ಮಾಡ್ತಿರ್ತಾನೆ ಅವನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಮನೆಯಲ್ಲಿ ಯಾವುದೋ ಪ್ರಾಬ್ಲಮ್ ಇದೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅವನು ಕೆಲಸ ಮಾಡ್ತಾ ಇದ್ದರೆ, ಅಥವಾ ಫ್ರೆಂಡ್ಸಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ಅಥವಾ ಫಿನಾನ್ಸ್ ರಿಲೇಟೆಡ್ ಏನೋ ಪ್ರಾಬ್ಲಮ್ ಇದೆ ಅಂಥೇಳಿ ಅವರು ಕೆಲಸ ಮಾಡ್ತಾ ಇದ್ದರೆ ಆ ಕೆಲಸನೂ ಅವರು ಸಂಪೂರ್ಣವಾಗಿ ರೈಟಾಗಿ ಬೆಸ್ಟಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗಲ್ಲ. ಜೊತೆಯಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕೂಡ ಸಾಲ್ವ್ ಆಗಲ್ಲ. ಯಾಕೆಂದರೆ ಒಂದೇ ಸಮಯದಲ್ಲಿ ಎರಡು ಆಲೋಚನೆಗಳನ್ನು ತಗೊಳಕ್ಕೆ ನಮ್ಮ ಬ್ರೈನಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲರಿಗೂ ಕಷ್ಟ ಆಗಬೇಕಂತ ಇಲ್ಲ, ಅದು ಅವ್ರ ಯೂನಿಕ್ ನೇಚರ್ ಮೇಲೇನೂ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಕೆಲವೊಬ್ಬರಿಗೆ ಒಂದೇ ಸಮಯದಲ್ಲಿ ಎರಡು ವಿಚಾರಗಳ ಬಗ್ಗೆ ಆಲೋಚಿಸ್ತಾ ಇದ್ದಾರೆ ಅಂದರೆ ಅದು ಅವ್ರಿಗೆ ಡ್ಯಾಮೇಜ್ ಮಾಡುತ್ತೆ ವಿನಃ ಯಾವುದೇ ರೀತಿ ಗ್ರೋತನ್ನು ಕೊಡಲ್ಲ.